ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದ ಬಿಜೆಪಿ ಪಟ್ಟಿ ರಿಲೀಸ್ಗೆ ದಿನಗಣನೆ ಆರಂಭವಾಗಿದೆ. ಮುಂದಿನ ವಾರ ಅಂತ ಹೇಳ್ತಾ ಇದ್ರು. ಬಹುತೇಕ ಈಗ ಬರೋ ಶನಿವಾರವೇ ಪಟ್ಟಿ ಬಿಡುಗಡೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ. ಅದರಲ್ಲಿ ಕರ್ನಾಟಕದ 10 ರಿಂದ 12 ಕ್ಷೇತ್ರದ ಪಟ್ಟಿ ರಿಲೀಸ್ ಆಗುತ್ತೆ. ಲೋಕಸಭೆ ಎಲೆಕ್ಷನ್ ರಾಜ್ಯ ಬಿಜೆಪಿ ಪಟ್ಟಿ ರಿಲೀಸ್ ಆಗೋದಕ್ಕೆ ದಿನಗಣನೆ ಆರಂಭವಾಗಿದೆ. ಇನ್ನೇನು ಗುರುವಾರ, ಶುಕ್ರವಾರ, ಶನಿವಾರದ ವೇಳೆಗಾಗಲೇ ಪಟ್ಟಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಈ ಎರಡನೇ ಪಟ್ಟಿಯಲ್ಲಿ, ಮೊದಲನೇ ಪಟ್ಟಿಯಲ್ಲಿ ಕರ್ನಾಟಕದ ಯಾರ್ದೂ ಇರಲಿಲ್ಲ. ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಮೊದಲ ಲಿಸ್ಟ್ ಬಹುತೇಕ ರಿಲೀಸ್ ಆಗ್ತಕ್ಕಂಥದ್ದು ಖಚಿತ ಅಂತ ಹೇಳಲಾಗ್ತಾ ಇದೆ. ಅಂದರೆ ಎರಡನೇ ಪಟ್ಟಿ ಬಿಜೆಪಿಯದ್ದು, ಅದು ಕರ್ನಾಟಕದ ಮೊದಲ ಪಟ್ಟಿ ಕೂಡ ಆಗಿರುತ್ತೆ. ಮೊದಲ ಪಟ್ಟಿಯಲ್ಲಿ ಆಲ್ಮೋಸ್ಟ್ 10 ರಿಂದ 12 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡ್ತಾರೆ. ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದೇ ಹೆಸರಿರ್ತಕ್ಕಂಥದ್ದು, ಗೆಲ್ಲುವ ಅಭ್ಯರ್ಥಿಗಳು, ಸಮೀಕ್ಷೆಯ ಆಧಾರದಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಈಗಾಗಲೇ 10 ಕ್ಷೇತ್ರಗಳ ಬಗ್ಗೆ ಕ್ಲಿಯರ್ ಲಿಸ್ಟನ್ನು ರಾಜ್ಯ ಬಿಜೆಪಿ ರೆಡಿ ಮಾಡಿಕೊಟ್ಬಿಟ್ಟಿದೆ. ಹೈಕಮಾಂಡ್ ಸರ್ವೆಯಲ್ಲಿ ಏನಾದರೂ ಬೇರೆ ಹೆಸರುಗಳಿದ್ದರೆ ಎರಡನ್ನೂ ತಾಳೆ ಹಾಕಿ ಒಂದು ಅಂತಿಮ ತೀರ್ಮಾನಕ್ಕೆ ಬರಲಾಗುತ್ತೆ. ಕರ್ನಾಟಕದ 10 ರಿಂದ 12 ಕ್ಷೇತ್ರಗಳ ಲಕ್ ಯಾರಿಗೆ, ಅಭ್ಯರ್ಥಿಗಳು ಯಾರು ಅಂತಕ್ಕಂಥ ಕುತೂಹಲ ಈಗ ಮನೆ ಮಾಡ್ತಾ ಇದೆ. ಯಾರಿಗೆ ಟಿಕೆಟನ್ನು ಕೊಡಬಹುದು? ಎಲ್ಲ ಕಡೆ ತುಂಬ ಫೈಟ್ ಇದೆ ಹಾಗೆ ನೋಡೋಕ್ಕೆ ಹೋದರೆ. ಸೊ ಹಾಗಾಗಿ ಅದರಲ್ಲಿ ಕೆಲವರಿಗೆ ಅಸಮಾಧಾನ ಆಗೇ ಆಗುತ್ತೆ ಟಿಕೆಟ್ ಸಿಗಲಿಲ್ಲ ಅಂತ. ಹಾಗಂತ ಒಂದು ಕ್ಷೇತ್ರಕ್ಕೆ ಇಬ್ಬರು ಅಭ್ಯರ್ಥಿಗಳು ಫೈನಲ್ ಮಾಡೋಕ್ಕಾಗಲ್ವಲ್ಲ, ಒಬ್ಬರಿಗೆ ತಾನೇ ಕೊಡೋದಕ್ಕಾಗೋದು. 50-50 ಹಳೆ ಬೇರು ಹೊಸ ಚಿಗುರು ತಂತ್ರ, 50-50 ಆಧಾರದಲ್ಲಿ. ಆಧಾರದಲ್ಲಿ ಹಳೆ ಬೇರು ಹಳಬರಿಗೂ ಕೊಡ್ತಾರೆ, ಹೊಸ ಚಿಗುರು ತಂತ್ರ. 50% ಹಾಲಿ ಎಂಪಿಗಳಿಗೆ ಬಹುತೇಕ ಟಿಕೆಟ್ ಇಲ್ವಂತೆ. 6ಕ್ಕೂ ಹೆಚ್ಚು ಹಾಲಿ ಎಂಪಿಗಳಿಗೆ ಕೈಬಿಟ್ಟು ಹೈಕಮಾಂಡ್ಗೆ ಲಿಸ್ಟನ್ನು ಈಗಾಗಲೇ ರವಾನೆ ಮಾಡಿದ್ದಾರೆ. ಬಿಜೆಪಿ ಹೈಕಮಾಂಡ್ ಕೂಡ 5 ರಿಂದ 6 ಎಂಪಿಗಳಿಗೆ ಕೊಡುವ ಲೆಕ್ಕಾಚಾರದಲ್ಲಿದೆ. ಕಳೆದ ಬಾರಿ 25 ಸೀಟ್ ಗೆದ್ದಿದ್ದ ಬಿಜೆಪಿ ಸಂಸದರಲ್ಲಿ ಕನಿಷ್ಠ 12 ಜನರಿಗೆ ಈ ಸರ್ತಿ ಟಿಕೆಟ್ ಸಿಗಲ್ಲ. 25 ಪೈಕಿ ಕನಿಷ್ಠ 12 ಜನಕ್ಕೆ. ಸೊ ದೇಶದ ಬಿಜೆಪಿ ಮೊದಲ ಪಟ್ಟಿ ಏನು ರಿಲೀಸ್ ಆಗಿತ್ತು 195 ಅಭ್ಯರ್ಥಿಗಳದ್ದು, ಅದರಲ್ಲಿ 36% ಹಾಲಿ ಎಂಪಿಗಳಿಗೆ ಟಿಕೆಟ್ ಕೊಟ್ಟಿರಲಿಲ್ಲ. ಈ ಪ್ರಯೋಗವನ್ನು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಮಾಡಿತ್ತು ರಾಜ್ಯದಲ್ಲಿ. ಸ್ವಲ್ಪ ಮಟ್ಟಿಗೆ ಅದು ತಪ್ಪು ಅನ್ನೋ ಸಂದೇಶ ಕೂಡ ರವಾನೆ ಆಯಿತು. ಈ ಸಾರ್ತಿನೂ ಅದೇ ಪ್ರಯೋಗಕ್ಕೆ ಮುಂದಾದಂತೆ ಕಂಡು ಬರ್ತಾ ಇದೆ. 50-50, 50% ಹಳಬರು, 50% ಹೊಸಬರು. 12 ಜನ, ಬಹುತೇಕ 12-13 ಜನ ಹಾಲಿ ಎಂಪಿಗಳಿಗೆ ಟಿಕೆಟ್ ಸಿಗಲ್ಲ. ಹಾಗಾದರೆ ಯಾವ ಎಂಪಿಗಳು ಟಿಕೆಟ್ ಕಳ್ಕೋತಾರೆ? ಕಾರಣ ಏನು? ಅವ್ರಿಗೇನಾದರೂ ಆ್ಯಂಟಿ ಇನ್ಕಂಬೆನ್ಸಿ ಇದೆಯಾ, ವರ್ಚಸ್ಸು ಕಡಿಮೆ ಆಗಿದೆಯಾ? ಇವೆಲ್ಲವೂ ಕೂಡ ಮಾನದಂಡ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರವೀಶ್ ಅವರಿಂದ ಪಡ್ಕೊಳ್ತಾ ಹೋಗೋಣ. ರವೀಶ್, ಸಾಕಷ್ಟು ಅಳೆದು ತೂಗಿ ಚರ್ಚೆ ಮಾಡಿ ಕರ್ನಾಟಕದ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಬೇಕಾಗಿದೆ. ಶನಿವಾರವೇ ಆಗುತ್ತಾ? ಎಷ್ಟು ಕ್ಷೇತ್ರಗಳಿಗಾಗುತ್ತೆ? ಏನು ಮಾನದಂಡ ಬಿಜೆಪಿಯವರದ್ದು ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಈಗಾಗಲೇ 3 ದಿನಗಳ ಹಿಂದೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಒಂದು ಪರಿಶೀಲನೆ ಕೂಡ ನಡೆಯಿತು. ಆ ಒಂದು ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಅಲ್ಲಿ 2-3 ಹೆಸರುಗಳನ್ನು ಅಂತಿಮಗೊಳಿಸಿದ್ದಾರೆ. ಹಾಗಾಗಿ ಇವತ್ತು ಸಂಜೆ ದೆಹಲಿಯಲ್ಲಿ ನಡೆಯುವಂಥ ರಾಜ್ಯ ಬಿಜೆಪಿ ಪ್ರಮುಖರ ಜೊತೆ JP ನಡ್ಡಾ ನಡೆಸುವಂಥ ಸಭೆಯು ಕೂಡ ಸಾಕಷ್ಟು ಮಹತ್ವದಿಂದ ಕೂಡಿದೆ. ಅದರಲ್ಲಿ ಎಲ್ಲೋ ಒಂದು ಕಡೆ 1 ಮತ್ತು 2 ಹೆಸರಿಗೆ ಇಳಿಸುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಾದ ಬಳಿಕ ನಾಳೆ CEC ಸಭೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಾಳಿನ ಸಭೆಯಲ್ಲಿ ಕರ್ನಾಟಕ ರಾಜ್ಯದ 28 ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗುತ್ತೆ. ಆದರೆ ಅಂತಿಮಗೊಳಿಸುವಂಥದ್ದು ಎಲ್ಲೋ ಒಂದು ಕಡೆ 10 ರಿಂದ 12 ಕ್ಷೇತ್ರಗಳ ಹೆಸರನ್ನು ಅಂತಿಮಗೊಳಿಸ್ಬೋದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ನಾಳೆ ಸಭೆ ನಡೆದರೆ ಶುಕ್ರವಾರ ಮತ್ತೆ ಆ ಒಂದು ಮೋದಿ ಮತ್ತು ಅಮಿತ್ ಶಾ ಅವರ ನೇತೃತ್ವದ ಇನ್ನೊಂದು ಸುತ್ತಿನ ಮಾತುಕತೆಯನ್ನು ನಡೆಯುತ್ತೆ. ಕಳೆದ ಬಾರಿಯಂತೆ ಶನಿವಾರ ಸಂಜೆ ಅಷ್ಟೊತ್ತಿಗೆ ಆ ಒಂದು ಪಟ್ಟಿಯನ್ನು, 2ನೇ ಪಟ್ಟಿಯನ್ನು ರಿಲೀಸ್ ಮಾಡ್ತಾರೆ. ಅಂದರೆ ದೇಶದಲ್ಲಿ ಬಿಜೆಪಿ 2ನೇ ಪಟ್ಟಿ ಆಗುತ್ತೆ. ಕರ್ನಾಟಕದ ಪಾಲಿಗೆ ಅದು ಮೊದಲ ಪಟ್ಟಿ ಆಗ್ಬೋದು. ಯಾಕೆಂದರೆ 10 ರಿಂದ 12 ಕ್ಷೇತ್ರಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಬೆಂಗಳೂರು ಸೇರಿದಂತೆ ಆ ಹಿಂದುತ್ವ ಒಂದು ಅಲೆ ಇರತಕ್ಕಂಥ ಕ್ಷೇತ್ರಗಳನ್ನು ಕೂಡ ಮೊದಲ ಪಟ್ಟಿಯಲ್ಲಿ ಪಿಕ್ ಮಾಡಿ ರಿಲೀಸ್ ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕೆಂದರೆ ಮೊದಲ ಪಟ್ಟಿಯಲ್ಲಿ ರಿಲೀಸ್ ಮಾಡಿದಂಥ ಸಂದರ್ಭದಲ್ಲಿ 30 ರಿಂದ 33-34 ಜನ ಹಾಲಿ ಸಿಟ್ಟಿಂಗ್ ಎಂಪಿಗಳಿಗೆ ಟಿಕೆಟನ್ನು ಕೊಟ್ಟಿರಲಿಲ್ಲ ಆ ಒಂದು 195 ಕ್ಷೇತ್ರಗಳಲ್ಲಿ. ಹಾಗಾಗಿ 2ನೇ ಪಟ್ಟಿಯಲ್ಲೂ ಕೂಡ ಅದೇ ಮುಂದುವರಿಯುತ್ತೆ. ಆದರೆ ಕರ್ನಾಟಕದ ಪಾಲಿಗೆ ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ 50% ಕಟ್ ಆಫ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದರೆ ಸಹಜ ಕಾರಣಗಳಿಂದ ಆಗಿರ್ಬೋದು, ಜೊತೆಗೆ ಆ ಒಂದು ವಿರೋಧಿ ಅಲೆ ಕಾರಣಗಳಿಂದ ಆಗಿರ್ಬೋದು, ಮತ್ತು ಪದೇ ಗೆದ್ಕೊ ಬಂದಿದ್ದಾರೆ ಹಾಗಾಗಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡೋಣ ಅನ್ನೋ ಕಾರಣದಿಂದ ಆಗ್ಬೋದು. ಇದೆಲ್ಲವನ್ನು ಕೂಡ ಮಾನದಂಡವಾಗಿ ಇಟ್ಕೊಂಡು
ಇಲ್ಲೂ ಕೂಡ ಸಿಟ್ಟಿಂಗ್ ಎಂ ಪಿಗಳನ್ನು ಬದಲಾಯಿಸುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ BJP ಆ ಒಂದು ಚರ್ಚೆ ನಡೆಸಿದಂಥ ಸಭೆಗಳಲ್ಲೂ ಕೂಡ ಇದೇ ಅಭಿಪ್ರಾಯ ವ್ಯಕ್ತ ಆಗಿದೆ. ಆದರೆ ರಾಜ್ಯ BJP ಅಂತ ಒಂದು ರೀತಿಯಲ್ಲಿ ಸಾಹಸದ ಕೆಲಸವನ್ನು ಮಾಡಿಲ್ಲ. ಅಂದರೆ ಸಿಟ್ಟಿಂಗ್ ಎಂ ಪಿಗಳನ್ನು ಕೂಡ ಸೇರಿಸ್ಕೊಂಡಿದೆ. ಆದರೆ ಕೆಲ ಕ್ಷೇತ್ರಗಳ ಅಂದರೆ 5ರಿಂದ 6 ಕ್ಷೇತ್ರಗಳ ಸಿಟ್ಟಿಂಗ್ ಎಂ ಪಿಗಳನ್ನು ಕೂಡ ಹೆಸರನ್ನು ಕೈ ಬಿಟ್ಟು ರಾಜ್ಯ BJP ಕಳಿಸ್ಕೊಟ್ಟಿದೆ. ಹಾಗಾಗಿ ಇನ್ನುಳಿದಂತೆ 19 ಕ್ಷೇತ್ರಗಳೇನಿದೆ ಆ ಕ್ಷೇತ್ರಗಳಿಗೆ ಸಿಟ್ಟಿಂಗ್ ಎಂ ಪಿಗಳ ಹೆಸರನ್ನು ಕೂಡ ಕಳಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ BJP ಹೈಕಮಾಂಡ್ ಕೂಡ ಪ್ರಯೋಗ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ BJP ಕೊಟ್ಟಿರ್ತಕ್ಕಂಥ ಲೀಸ್ಟ್ ಮತ್ತು ಅವರು ಮಾಡಿಸಿರ್ತಕ್ಕಂಥ ಸರ್ವೆ ಎಲ್ಲವನ್ನು ಕೂಡ ತಾಳೆ ಹಾಕಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾರೆ. ಹಾಗಾಗಿ ಬಹುತೇಕ ಶನಿವಾರದಷ್ಟೊತ್ತಿಗೆ 2ನೇ ಪಟ್ಟಿ ರಿಲೀಸ್ ಆದರೆ ಕರ್ನಾಟಕದ ಮೊದಲ ಪಟ್ಟಿಯಲ್ಲಿ ಯಾರೆಲ್ಲ ಹೆಸರಿರುತ್ತೆ ಏನೋ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಅರವಿಂದ್, ಅರ್ಧದಷ್ಟು ಹಾಲಿ ಎಂಪಿಗಳಿಗೆ ಟಿಕೆಟ್ ಇಲ್ಲ ಅನ್ನೋದೇ ಆದರೆ ಈ ಪ್ರಯೋಗವನ್ನು ಕಳೆದ ವಿಧಾನಸಭೆ ಚುನಾವಣೆ ಕರ್ನಾಟಕದಲ್ಲಿ BJP ಮಾಡಿತ್ತು, ಕೈ ಸುಟ್ಕೊಂಡಿತ್ತು. ಸೊ ಈಗ ಗೆಲುವಂದೇ ಮಾನದಂಡ ಅಂತ ಇದ್ದಾರೆ. ಹಾಗಾಗಿಯೂ ಕೂಡ ಈ ಪ್ರಯೋಗಕ್ಕೆ ಮುಂದಾಗುತ್ತಾ BJP ಅಂತ ರವೀಶ್? ಅರವಿಂದ್, ನೀವು ಒಂದನ್ನು ಇಲ್ಲಿ ಲೆಕ್ಕಾಚಾರ ಹಾಕ್ಬೋದು. ಅಂದರೆ ವಿಧಾನಸಭಾ ಚುನಾವಣೆಯ ಪ್ಯಾಟ್ರನ್ನೇ ಬೇರೆ, ಲೋಕಸಭಾ ಚುನಾವಣೆಯ ಪ್ಯಾಟ್ರನ್ನೇ ಬೇರೆ. ಆ ಕಾರಣಕ್ಕೋಸ್ಕರವಾಗಿ ಕಳೆದ ಬಾರಿ ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರ, JDS ಸಮ್ಮಿಶ್ರ ಸರ್ಕಾರ ಇದ್ದರೂ ಕೂಡ ಕರ್ನಾಟಕದಲ್ಲಿ BJP ಜಾಸ್ತಿ ಸ್ಥಾನವನ್ನು ಗೆಲ್ಲೋದಕ್ಕೆ ಅನುಕೂಲ ಆಯಿತು. ಹಾಗಾಗಿ ಲೋಕಸಭಾ ಲೆಕ್ಕಾಚಾರ ಬೇರೆ ಅನ್ನೋ ಒಂದು ಅಂದಾಜನ್ನು BJP ಹೈಕಮಾಂಡ್ ಹಾಕ್ಕೊಂಡಿರ್ಬೋದು. ಯಾಕೆಂದರೆ ಕಾಂಗ್ರೆಸ್ಗೂ ಕೂಡ ಅಭ್ಯರ್ಥಿಗಳ ಕೊರತೆ ಇದ್ದಾರೆ ಲೋಕಸಭೆ ಅಂತ ಚುನಾವಣೆ ಬಂದಂಥ ಸಂದರ್ಭದಲ್ಲಿ. ಅದೇ ವಿಧಾನಸಭೆ ಚುನಾವಣೆಗೆ ಸಾಕಷ್ಟು ಒಂದು ರೀತಿಯಲ್ಲಿ ಕ್ಷೇತ್ರಗಳಲ್ಲಿ ಭಾಳ ಪೈಪೋಟಿ ಇತ್ತು. ಆದರೆ ಲೋಕಸಭಾ ಕ್ಷೇತ್ರಗಳಿಗೆ ಆ ರೀತಿ ಪೈಪೋಟಿ ಇಲ್ಲ. ಹಾಗಾಗಿ ಅದನ್ನೂ ಕೂಡ ಒಂದು ರೀತಿಯಲ್ಲಿ ಅಂದರೆ ವಿರೋಧಿ ಪಾಳೆಯದಲ್ಲಿ ಯಾವ ರೀತಿ ಸೇನಾಪತಿಗಳಿದ್ದಾರೆ ಅನ್ನೋದು ಕೂಡ ನೋಡ್ಕೊಳ್ತಾರೆ. ಹಾಗಾಗಿ ಕೆಲ ಕ್ಷೇತ್ರಗಳಲ್ಲಿ ಅನಿವಾರ್ಯವಾಗಿ ಚೇಂಜ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಚಾಮರಾಜನಗರ ಆಗಿರ್ಬೋದು, ಈ ರೀತಿ ಕ್ಷೇತ್ರಗಳಲ್ಲಿ ಮತ್ತು ತುಮಕೂರು ಇದನ್ನೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಅನಿವಾರ್ಯದ ಪಟ್ಟಿಗೆ ಸೇರಿಸ್ಕೊಂಡಿದ್ದಾರೆ. ಹಾಗಾಗಿ ಅದನ್ನು ಕೂಡ ಲೆಕ್ಕ ಹಾಕ್ಕೊಂಡಂಥ ಸಂದರ್ಭದಲ್ಲಿ ಅದೊಂದು 5ರಿಂದ 6 ಸಿಗ್ತಾರೆ. ಜೊತೆಗೆ ಹೊಸ ಪ್ರಯೋಗಕ್ಕೆ ಒಂದು 5ರಿಂದ 6 ಸೇರಿಸ್ಕೊಂಡ್ರೆ ಅಲ್ಲಿಗೆ 12ರಷ್ಟು ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡ್ಬೋದು ಅನ್ನೋ ಲೆಕ್ಕಾಚಾರ BJP ಹೈಕಮಾಂಡ್ದು. ಹಾಗಾಗಿ ಲೋಕಸಭೆ ಮತ್ತು ವಿಧಾನಸಭೆ ಎರಡೂ ಚುನಾವಣೆಗಳು ಕೂಡ ಭಿನ್ನ ಅಂತ ಅಂದ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ BJP ಹೈಕಮಾಂಡ್ ಇಲ್ಲೂ ಕೂಡ ಹೊಸ ಪ್ರಯೋಗಕ್ಕೆ ಮುಂದಾಗ್ಬೋದು. ಹಾಗಾಗಿ ಇಲ್ಲಿ ಮೋದಿ ಫೇಸನ್ನು ಜಾಸ್ತಿ ಪ್ರೊಜೆಕ್ಟ್ ಮಾಡ್ತಾ ಇದೆ BJP. ಆ ಕಾರಣಕ್ಕೋಸ್ಕರವಾಗಿಯೇ ಈ ಒಂದು ಚುನಾವಣೆ ಬೇರೆ ರೀತಿ ಲೆಕ್ಕಾಚಾರವನ್ನು ಹಾಕ್ಕೊಂಡು ಇಲ್ಲೂ ಕೂಡ 50% ಅಷ್ಟು ಒಂದು ರೀತಿಯಲ್ಲಿ ಹೊಸ ಪ್ರಯೋಗಕ್ಕೆ ಮುಂದಾಗ್ತಾ ಇರ್ತಕ್ಕಂಥ ಮಾತುಗಳು BJP ವಲಯದಲ್ಲೇ ಕೇಳಿ ಬರ್ತಾ ಇದ್ದಾರೆ. ಓಕೆ ರವೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ನೋಡೋಣ. ನಿಜ ವಿಧಾನಸಭಾ ಚುನಾವಣೆ ನಡೀತಕ್ಕಂಥ ರೀತಿನೇ ಬೇರೆ, ಲೋಕಸಭಾ ಚುನಾವಣೆ ನಡೀತಕ್ಕಂಥ ರೀತಿನೇ ಬೇರೆ. ಮತದಾರನ ಮನದಾಳವೇ ಬದಲಾಗ್ಬಿಡುತ್ತೆ. ಹಾಗಾಗಿ ಹೊಸ ಪ್ರಯೋಗಕ್ಕೆ ಈಗ ಮುಂದಾಗಿರ್ಬೋದು.